ಇನ್ನು ಒಳ ಮೀಸಲಾತಿ ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ಒಗೆದಿರುವ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಿಡಿಕಾರಿದ್ದಾರೆ. ಇದೇ ವಿಚಾರ ಮುಂದಿಟ್ಟುಕೊಂಡು ನಾನು ಹೋರಾಟ ಮಾಡ್ತೀನಿ ಅಂತ ದೇವೇಗೌಡರು ಹಾಸನದಲ್ಲಿ ಘೋಷಿಸಿದ್ದಾರೆ. ಎಚ್.ಡಿ.ಕೆ ಸರ್ಕಾರವನ್ನು ತೆಗೆದಿದ್ಯಾರು? 13 ತಿಂಗಳಿಗೆ ನನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದ್ದು ಯಾರು ಅನ್ನೋದು ಗೊತ್ತಿದೆ ಅಂತ ದೇವೇಗೌಡರು ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ತೆಗೆದುಕೊಂಡಂತ ನಿಲುವು, ಕುಮಾರಸ್ವಾಮಿ ಸರ್ಕಾರ ತೆಗೆದದ್ದು ಯಾರು? 13 ತಿಂಗಳಿಗೆ. ನನ್ನ ಪ್ರಧಾನಮಂತ್ರಿ ಸ್ಥಾನ ತೆಗೆದದ್ದು ಯಾರು? 60 ವರ್ಷ ಹೋರಾಟ ಮಾಡಿ. ಈಗಿನ ವಿಧಾನಸಭಾ ಚುನಾವಣೆಯಲ್ಲಿ, ಇತ್ತೀಚೆಗೆ ಆದಂಥ ವಿಧಾನಸಭಾ ಚುನಾವಣೆಯಲ್ಲಿ JDSಗೆ ಪೊಟೆನ್ಷಿಯಲ್ ಇದ್ದಂಥ ಕ್ಷೇತ್ರಗಳು ಅಂತ ಹೇಳಿದ್ರೆ ಒಂದು ಕಡೆ ಮಂಡ್ಯ, ಇನ್ನೊಂದು ಕಡೆಯಿಂದ ಹಾಸನ. ಈ ಎರಡೂ ಕ್ಷೇತ್ರಗಳು ಪೊಟೆನ್ಷಿಯಲ್ ಇದ್ದಂಥ ಕ್ಷೇತ್ರಗಳು. ಹಾಗಾಗಿ ಆ ಎರಡೇ ಕ್ಷೇತ್ರಗಳನ್ನು BJP ಕೂಡ ಕೊಡುತ್ತೆ, JDSಗೆ ಬಿಟ್ಟು ಕೊಡುತ್ತೆ, ಅಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳುತ್ತೆ ಅನ್ನೋದಿದೆ. ಇಲ್ಲಿ ಆಂತರಿಕ ಸರ್ವೆ ಏನು ಹೇಳ್ತಾ ಇದೆ, ಹಾಸನದಲ್ಲಿ ಗೆಲುವು ಕಷ್ಟ ಅಂತ ಹೇಳ್ತಾ ಇದೆ ಅಂತೆ. ಅದು ಯಾವಾಗ? ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ. ಮಂಡ್ಯದಲ್ಲಿ ಈಗಾಗಲೇ ನಿಖಿಲ್ ಅಥವಾ ಎಚ್.ಡಿ. ಕುಮಾರಸ್ವಾಮಿಯವರು ಅವರೇ ಸ್ವತಃ ಸ್ಪರ್ಧೆ ಮಾಡಬಹುದು ಅಂತ ಇದೆ. ಗೊತ್ತಿಲ್ಲ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲದೆ ಮತ್ಯಾರು? ಈಗಾಗಲೇ ಪ್ರೀತಮ್ ಗೌಡ ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಖಡಾಖಂಡಿತವಾಗಿ ಹೇಳ್ತಾ ಇದ್ರು, ನೀವು ಅಲ್ಲಿ ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ನೀವು ದೇವೇಗೌಡರ ಮನೆಗಾದ್ರೂ ಹೋಗಿ, ಕುಮಾರಣ್ಣನ ಮನೆಗಾದ್ರೂ ಹೋಗಿ, ಏನಾದರೂ ಮಾಡಿ. ಆದರೆ ಹಾಸನದಲ್ಲಿ BJP JDS ಹೇಗಿದೆ ಅಂದರೆ ನೆಕ್ ಟು ನೆಕ್ ಹಿಂಗಿದೆ. ನಾವು ಹೊಡೆದಾಡ್ಕೊಳ್ಳೋ ರೇಂಜ್ಗಿದ್ದೀವಿ. ಮಾಡ್ಕೊಂಡ್ರೆ ಸರ್, ನಾನು ಹಿಂಗೆಲ್ಲ ಹೋರಾಟ ಮಾಡಿಲ್ಲ ನನ್ನ ಓಡಿಸ್ಬಿಡ್ತಾರೆ ಸರ್ ಇಲ್ಲಿಂದ, ಇಲ್ಲಿ ಇರಕ್ ಬಿಡಲ್ಲ ಇವರು, ರಾಜಕಾರಣ ಅಂತ ಮಾತಾಡಿದ್ರು. ಸೊ ಯಾಕೆ ಪ್ರಜ್ವಲ್ ರೇವಣ್ಣ ಗೆಲ್ಲೋದು ಕಷ್ಟ ಅಂತ ಇದೆ ಅಂದ್ರೆ ಇದಕ್ಕೆ. ಹಾಸನದಲ್ಲಿ ಮೋರೋವರ್ ಈ ಇಂಟರ್ನಲ್ ಸರ್ವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ವಾಸ. ಯಾಕೆಂದ್ರೆ ಮಂಡ್ಯದಲ್ಲಿ ಒಂದು ವೇಳೆ ಕುಮಾರಸ್ವಾಮಿ ಅವರು ನಿಲ್ತಾರೆ ಅಂತ ಅಂದುಕೊಳ್ಳೋಣ, ಸುಮಲತಾ ಅವರು ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನವರು ಸೆಳೆದ್ರೆ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅನ್ನೋ ಪರಿಸ್ಥಿತಿ ಆದ್ರೆ, ಅವರು ಕಾಂಗ್ರೆಸ್ಗೆ ಹೋಗಿ ನಿಂತ್ರೆ ಪಾಪ್ಯುಲರ್ ಅಲ್ಲದೆ ಹೋದ್ರೂ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಬಿಜೆಪಿ ನಾಯಕರು ಮೇ ಬಿ ಚಿಕ್ಕಬಳ್ಳಾಪುರದಲ್ಲಿ ನೀವು ನಿಲ್ಲಬೇಕು, ಕುಮಾರಸ್ವಾಮಿ ಅವರು ಬಂದು ನಿಲ್ಲಬೇಕು, ಆ ಭಾಗದಲ್ಲಿ ಕೋಲಾರ ಅಥವಾ ತುಮಕೂರು, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಒಂದಷ್ಟು ಹೋಲ್ಡ್ ಅನ್ನ ಇಟ್ಕೊಳ್ಬಹುದೇನೋ ಅನ್ನೋ ಅಂದಾಜಿನಲ್ಲಿದ್ದಾರಂತೆ. ಅಂಡ್ ಮೋರ್ ಓವರ್ JDS ನವರು ಖಂಡಿತವಾಗಿ ನನ್ಗೆ ಇಂಥದ್ದೇ ಬೇಕು ಅಂತ ನಿಗೋಷಿಯೇಟ್ ಮಾಡುವಂತಹ ಹೋಲ್ಡ್ ಅಲ್ಲಿ ಇದ್ದಾರೆ ಅಂತ ಸ್ಥಾನದಲ್ಲಿ ಅವರು ಇಲ್ಲ. ಅಂಡ್ ಮೋರ್ ಓವರ್ ಬಿಜೆಪಿಯ ಸ್ಟೇಟ್ ಲೀಡರ್ಶಿಪ್ ಸರ್ ನನ್ಗೆ ಇಂಥದ್ದು ಬೇಕು, ಈ ಕ್ಷೇತ್ರ ನಾನು ಬಿಟ್ಕೊಡಲ್ಲ ಅಂತ ಕ್ಲೈಮ್ ಮಾಡುವ ಪರಿಸ್ಥಿತಿನಲ್ಲೂ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಏನೊಂದು ಡಿಸಿಷನ್ ಆಗುತ್ತೆ. ಈಗ ಮೋದಿ ಅವರ ಹೆಸರಿಗೆ ಒಂದಷ್ಟು ವೋಟ್ ಬರುತ್ತೆ, JDS ನ ಕಾರಣಕ್ಕಾಗಿ ಒಂದಷ್ಟು ಒಕ್ಕಲಿಗ ವೋಟ್ಗಳು ಬರ್ತವೆ. ಪರ್ಮನೆಂಟ್ ಶಿಫ್ಟ್ ಓವರ್ ಬಿಜೆಪಿಗೆ ಲಾಭ ಏನು ಅನ್ನೋದನ್ನ ಲೆಕ್ಕ ಹಾಕೊಂಡೆ ಅವರು ಸ್ಥಾನಗಳನ್ನ ಕೊಡೋದು. ಈ 6 ತಿಂಗಳು ಅವರು ಹಲ್ ಕಚ್ಕೊಂಡು ಇದ್ದು ಬಿಡ್ತಾರೆ. ಬಿಜೆಪಿ JDS ನ ಏನು ಕಾರ್ಯಕರ್ತರು ಒಂದಾಗ್ತಾರೋ ಬಿಡ್ತಾರೋ, ಈ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಏನಾಗುತ್ತೆ ಅನ್ನೋದು ಈ ದೋಸ್ತಿಯ ಭವಿಷ್ಯ ಏನು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಹೀಗಾಗಿ ಕಾಂಗ್ರೆಸ್ ಅನ್ನ ಸೋಲ್ಸೋದಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನು ಮಾಡ್ತಿದ್ದಾರೆ. ಸಿಂಪಲ್. JDS ನ ಗೆಲ್ಸಿ ಅದರ ಭವಿಷ್ಯ ದೊಡ್ಡದಾಗಿ ಮಾಡಿ, ನನಗೆ ನೀವು ಮುಂದಿನ ಹಂತದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ದೊಡ್ಡ ಚಾಲೆಂಜ್ ಅನ್ನ ಕೊಟ್ಬಿಡಿ, ನೀವು ಬೆಳಿಬೇಕು, ಅದೆಲ್ಲ ಯಾವ ಪಕ್ಷನೂ ಮಾಡೋದಿಲ್ಲ. ಕಾಂಗ್ರೆಸ್ನ ಅವಕಾಶ ತಡಿಬೇಕು, JDS ಏನ್ ಮಾಡಬಹುದು, ಇದಷ್ಟೇ ಲೆಕ್ಕ. ಮುಂದೆ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.